ಹೊಸ ಪ್ರಯೋಗ ಅಂತಂದರೆ ನಮ್ಮ ಪರಿಸರವನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು. ಇಲ್ಲಿ ದೊಡ್ಡ ಪ್ರಾಬ್ಲಮ್ ಅಂತಂದರೆ ಸೊಳ್ಳೆಗಳ ಕಾಟ. ಸೊಳ್ಳೆಗಳನ್ನು ಸರ್ವನಾಶ ಮಾಡೋದಕ್ಕೆ ನಾನು ಹಿಂದೆ ಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದು ಔಷಧಿಯನ್ನು ಇಂಪೋರ್ಟ್ ಮಾಡಿ ತಂದು ವರ್ಷದ ಮೇಲೆ ಸಂಪೂರ್ಣ ಸತ್ತೋಯ್ತು. ಅದಾದಮೇಲೆ ಅಷ್ಟಕ್ಕೆ ನಿಂತೋಯ್ತು. ಅದೇ ರೀತಿಯಾಗಿ ಇದನ್ನು ದುರ್ವಾಸನೆ ಮತ್ತು ಕೊಚ್ಚೆ ಅದೆಲ್ಲದೂ ಸರಿಪಡಿಸೋದಕ್ಕೋಸ್ಕರ ಒಳ್ಳೆ ನೀರನ್ನು ಒಳ್ಳೇದು ಮಾಡೋದಕ್ಕೋಸ್ಕರ ಒಂದು ಟೆಕ್ನಾಲಜಿ ಇದೆ. ಆ ತಾಂತ್ರಿಕತೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಈಗ ಬ್ಯಾಸಿಲಸ್ ಕನ್ಸೋರ್ಟಿಯಂ ಬ್ಯಾಕ್ಟೀರಿಯಾ ಅಂತೇಳಿ, ಬ್ಯಾಸಿಲಸ್ ಕನ್ಸೋರ್ಟಿಯಂ ಬ್ಯಾಕ್ಟೀರಿಯಾ ಅಂತೇಳಿ ಆ ಬ್ಯಾಕ್ಟೀರಿಯಾವನ್ನ ಈಗ ನಮ್ಮ ಎದುರಿಗೆ ಬಿಟ್ಟಿದ್ದಾರೆ ಚಿಕ್ಕೆರೆ ಜಾಜಿಕಟ್ಟೆ ಕೆರೆಗೆ. ಇವತ್ತಿಂದ 15 ದಿವಸವರೆಗೂ ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾ ಇರ್ತಾರೆ. 15 ದಿವಸ ಆದ್ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ನೋಡೋಣ. ಅವ್ರು ಹೇಳೋ ಪ್ರಕಾರ ಇದೆಲ್ಲದೂ ಕೂಡ ತನ್ನಷ್ಟೇ ತಾನೇ ಅಚ್ಚುಕಟ್ಟಾಗ್ತದೆ ಅಂತಕ್ಕಂಥ ಹೇಳ್ತಿದ್ದಾರೆ. ಅದನ್ನ ನೀವೆಲ್ಲ ಪ್ರೆಸ್ತಾರೆಲ್ಲ ಇಲ್ಲೇ ಇರ್ತೀರಿ, ನೀವು ನೋಡಿ ನೀವೆಸಂದ್ಮೇಲೆ ಮುಂದಕ್ಕೆ ಹೋಗಿ. ಜೊತೆಗೆ ಸರ್, ಇಡೀ ಶಿರಾ ತಾಲೂಕಲ್ಲಿ ಒಂದು 6 ತಿಂಗಳು ಹೇಮಾವತಿ ನೀರು ಹರಿದಿದೆ. ಇತಿಹಾಸ ಜೊತೆನ ಪ್ರತಿಯೊಂದು ಕುಂಟೆಗಳಲ್ಲೂ ನೀರಿದೆ. ನಮ್ ಜಾಜಿಕಟ್ಟೆ ಅಂದ್ರೆ ಹೃದಯ ಭಾಗ, ಸರಿನಾ? ನೀವು ಬೈಪಾಸ್ ಅಲ್ಲಿ ಬರ್ಬೇಕಾದ್ರೆ ನಮ್ ಕೆರೆ ಕಡೆಗೆ ನೀವು ಆಲ್ಮೋಸ್ಟ್ ಮುಖ ನೋಡ್ಕೊಂಡ್ ಬರ್ತಿರ್ತದೆ. ಜಾಜಿಕಟ್ಟೆ ಮೇಲೆ ಯಾಕೆ ನಿಮ್ ಕಣ್ ಬಿದ್ದಿಲ್ಲ? ಯಾಕೆ ಹೇಮಾವತಿ ನೀರು ಇದಕ್ಕೆ ಟಚ್ ಆಗಿದೆ? ಶಿರಾ ಕೆರೆನೇ ತುಂಬಿರುತ್ತೆ ಅಂದ್ರೆ ಜಾಜಿಕಟ್ಟೆ ಯಾಕಪ್ಪ? ನೀರೆಲ್ಲ ಎಲ್ಲಿ ನೋಡ್ರು ಉಕ್ಕುತ್ತಾ ಐತೆ ಇಲ್ಲಿ ಶಿರಾದಲ್ಲಿ. ಯಾಕೆ ಯೋಚನೆ ಮಾಡ್ತೀಯಾ? ಆದ್ರೂ ನಮ್ಗೆ ಇಡೀ ಶಿರಾ ತಾಲೂಕು ಪ್ರತಿ ಹಳ್ಳಿಗೂ ಹೇಮಾವತಿ ರೀಚ್ ಆಗ್ತದೆ ಸರ್. ನಮ್ ಜಾಜಿಕಟ್ಟೆಗೆ ನೀರು ಬಿದ್ದಿಲ್ಲ. ಇದ್ರ ಬಗ್ಗೆ ನೋಡೋಣ. ಇನ್ನು ಯೋಜನೆಗಳು ನಡೀತಲೇ ಇದಾವೆ. ಯೋಜನೆಗಳು ನಡೀತಾ ಇದೆ. ಈಗ ನೀರೇ ಬರಲ್ಲ ಅಂತ ಬರೋ ಸುಳ್ಳು ಅಂತ ಈಗ ಸ್ಟ್ರೈಕ್ ಮಾಡಿದ್ವಿ ನಾವು. ಮುಂದೆ ಸ್ಟ್ರೈಕ್ ಮಾಡಿದ್ವಿ ಬರ್ಲಿ ಅಂತ ಹೇಳಿ. ಈಗ ನೀರ್ ಬಂತು ಅಲ್ಲ. ಈಗ ರಾಮು ಸರ್, ಇದು ಕೆರೆ ಹೇಮಾವತಿ ಇದಲ್ಲ, ಕೆರೆ ನೀರು ಅಂದ್ರು. ಕಳ್ಳಂಬೆಳದರಿಗೆ ಹೇಮಾವತಿ ನೀರು ಅಂತ ಹೇಳಿ ಮಾಡ್ಬೇಕಾದಾಗ 3 ವರ್ಷ ಆಯ್ತು ನನಗೆ. ನೀರು ಮಣ್ಣೈತೆ, ಇದಕ್ಕೆ ಮಣ್ಣಿನ ನೀರು, ಹೇಮಾವತಿ ನೀರಲ್ಲ ಅಂದ್ರು. ಅದೇ ರೀತಿಯಾಗಿ ಇದೂನು ಮಳೆ ನೀರು ಅಂದ್ರು. ಯಾವ್ದನ್ನ ಮೊದ್ಲವ್ರ ಈ ವರ್ಷ ಯಾವ ಮಳೆ ಬಂದಿತ್ತು? ಮಳೆ ಬಂದಿಲ್ಲ, ಗುಂಡಿ ತುಂಬಲಿಲ್ಲ. ಆದ್ರೂ ಕೂಡ ಎಷ್ಟು ಅಂದ್ರೆ 45 ಬ್ಯಾರೇಜು, 33 ಕೆರೆಗಳಿಗೆ ನೀರು ತುಂಬಿರ್ತಕ್ಕಂಥದ್ದು ಇದೊಂದು ಇತಿಹಾಸ. ಅದು ಹೇಮಾವತಿ ಅಂತ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ನೀವು ಒಪ್ಕೊಳ್ಳೇಬೇಕು. ನಾನು ಹೇಳ್ತೀನಿ ಕೇಳಿ, ಇದು ನಾನು ನುಸಿ ರೋಗ ಬಂದಂತ ಸಂದರ್ಭದಲ್ಲಿ ನಾನು ಹಾರ್ಟಿಕಲ್ಚರ್ ಮಿನಿಸ್ಟರ್ ಆಗಿರ್ಲಿಲ್ಲ. ನಾನು ಕೃಷಿ ಮಂತ್ರಿ ಆಗಿದ್ದು, ಕೃಷಿಗೆ ಸಂಬಂಧಪಟ್ಟಿದ್ದು. ಅದು ಎಲ್ಲೋ ಒಂದು ಕಡೆಗೆ ಅಸೆಂಬ್ಲಿನಲ್ಲಿ ಅದ ಟೆಕ್ನಿಕಲ್ ಮ್ಯಾಟರ್ಸ್ ಅನ್ನ ಹೇಳೋದಕ್ಕೋಸ್ಕರ ಎದ್ದು ನಾನು ಹೇಳ್ತಿರೋದ್ರಿಂದ ಏನ್ ತಿಳ್ಕೊಂಡ್ರು ಎಲ್ಲರೂ ಅಂದ್ರೆ ಹಾರ್ಟಿಕಲ್ಚರ್ ಮಿನಿಸ್ಟರ್ ನಾನೇ ಅಂತ ತಿಳ್ಕೊಂಡ್ರು. ನಾನು ಹಾರ್ಟಿಕಲ್ಚರ್ ಅಲ್ಲ, ಬರೀ ಅಗ್ರಿಕಲ್ಚರ್ ಇದ್ರು ಕೂಡ ತುಮಕೂರು ಇಲ್ಲಿ ನುಸಿ ರೋಗದಿಂದ ಕಾಟದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಬೇರೆ ಮಂತ್ರಿಗಳಿಗೆ ಸಹಾಯ ಮಾಡ್ತಾ ಇದ್ದೆ. ಆದ್ರಿಂದ ಏನೇ ಆದ್ರೂ ಕೂಡ ಅದರಿಂದ ಏನು ಪರಿಣಾಮ ಬೀರ್ಲಿಲ್ಲ. ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ರೋಗಗಳು ಬರ್ತಾ ಇದ್ದಾವೆ. ಈಗ ಈ ಶಿರಾಕ್ಕೆ ಇದು ಅಮರಾಪುರ ರೋಡ್ದಲ್ಲಿ ನಾವು ನೋಡ್ಬೇಕು, ತೆಂಗು ಒಂದು ಕೂಡ ಎಂಥದ್ದು ಬೆಂಕಿ ಸಿಡಿ ರೋಗ ಅಂತ. ಬೆಂಕಿ ಸಿಡಿ ರೋಗ ಬಂದು ತೆಂಗೆಲ್ಲ ಹಾಳಾಗ್ತಾ ಇದೆ. ಅದಕ್ಕೂ ಕೂಡ ಇದೇ ರೀತಿಯಾಗಿ ಏನು ಬ್ಯಾಕ್ಟೀರಿಯಾ ಬಿಟ್ಟಿದ್ವಲ್ಲ, ಅದೇ ಬ್ಯಾಕ್ಟೀರಿಯಾನು ಕೂಡ ಈಗ ಬಿಡಿಸಿದ್ದೀನಿ. ಅದನ್ನ ನಾನು ರೈತರಿಗೆ ಕರ್ಕೊಂಡೋಗಿ ನೇರವಾಗಿ ತೋರಿಸಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀನಿ. ಅಧಿಕಾರಿಗಳು ಅವರ ರೈತರ ಜೊತೆ ಟಚ್ ಅಲ್ಲಿ ಇದ್ದಾರೆ. ಅದು ಹೆಚ್ಚು ಪ್ರಚಾರ ಮಾಡಕ್ ಹೋಗಿಲ್ಲ, ಯಾಕೆಂದ್ರೆ ಅದು ಒಂದು ಯಶಸ್ವಿ ಆದ್ಮೇಲೆ ನಾವು ಮಾಡೋಣ ಅಂತ ಹೇಳಿ.